ಅಂತೆ ನೋಡಿದಾಗ ನೀವು ಫೇಸ್ಬುಕ್ ಅಲ್ಲಿ ಇದ್ದೀರಾ ಅಂತೇಳಿ, ಇಲ್ಲ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀರಾ, ಇಲ್ಲ. ನಿಮ್ಮನ್ನು ಏನೋ ನೋಡಿದ ಹಾಗೆ ಉಂಟು ಮಾರ್ರೆ ಅಂತೇಳಿ. ಆವಾಗ ಅವ್ರು ಹೇಳಿದ್ರಂತೆ, ನಾನು ನಿಮ್ಮ ಫ್ಲಾಟಿನ ಎದುರುಗಡೆಯ ಮನೆಯಲ್ಲಿ ಬಾಡಿಗೆಯಲ್ಲಿ ಇರುವುದು ಮಾರ್ರೆ, ದಿನ ನೋಡ್ತೀರಿ ನೀವು ಅಂತ ಹೇಳಿದ್ರಂತೆ. ಎಂದು ಮಾನವೀಯ ಸಂಬಂಧಗಳು ಎಷ್ಟು ದೂರ ಆಗ್ತಾ ಇದೆ ನೋಡಿ. ಈಗ ಎಲ್ಲ ನಾವು ಫ್ಲಾಟ್ ನಿವಾಸಿಗಳಾಗಿ ನಮ್ಮ ಮಾನವೀಯ ಸಂಬಂಧ ದೂರ ಆಗ್ತದೆ. ಆದ್ರೆ ಒಂದು ಹೆಬ್ರಿಯ ಈ ಒಂದು ಬೆಳಿಂಗೆ ಇಷ್ಟು ಹಳ್ಳಿಯಲ್ಲಿ ಇಷ್ಟು ಮುಗ್ಧ ಹೃದಯಗಳು ಒಟ್ಟಾಗಿವೆ ನೋಡಿ, ಅದು ನನಗೆ ತುಂಬಾ ಖುಷಿ ಕೊಟ್ಟಂತದ್ದು. ಇನ್ನೊಂದು ಇಲ್ಲಿ ಬಂದು ನನಗೆ ತುಂಬಾ ಒಂದು 2-3 ಖುಷಿ ಆದದ್ದು ಒಂದೇನಂತ ಹೇಳಿದ್ರೆ, ನನ್ನ ಹತ್ರ ನಾನು ಎಷ್ಟೋ ಕಡೆಯಲ್ಲಿ ಶಾಲೆ ಹಾಕ್ತೇನೆ. ಒಂದು ಅದರಲ್ಲಿ ಸುಬ್ರಹ್ಮಣ್ಯ ಒಳ್ಳರಿಗೆ ಶಾಲೆ ಹಾಕ್ಲಿಕ್ಕೆ ಹೇಳಿದ್ರು, ರವೀಣನಿಗೆ ಹಾಕ್ಲಿಕ್ಕೆ ಹೇಳಿದ್ರು, ಎಷ್ಟು ಜನರಿಗೆ ಯೋಗ್ಯರಿಗೆ ಒಂದು ನನ್ನ ಕೈಯಲ್ಲಿ 4 ಶಾಲೆ ಹಾಕ್ಲಿಕ್ಕೆ ಹೇಳಿದೆ. ಇಲ್ಲದ್ರೆ ತುಂಬಾ ಕಡೆಯಲ್ಲಿ ನಾನು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಹೋಗ್ತೇನೆ ನಾನು ಶಾಲೆ ಹಾಕ್ಲಿಕ್ಕೆ. ಈ ಶಾಲೆ ಹಾಕ್ಲಿಕ್ಕೆ ಹಾಕುವಾಗ ನಂಗೊಂದು ತರ ಆಗ್ತದೆ. ಯಾಕಂದ್ರೆ ಇವರು ಬೊಂಬೈಯಲ್ಲಿಯೋ ದುಬೈಯಲ್ಲಿಯೋ ಏನು ಯಾರ ಮಂಡೆ ಹೊಡೆದು ಏನೇನೋ ಮಾಡಿ ಸಂಪಾದನೆ ಮಾಡ್ತಿರ್ತಾರೆ. ಆದ್ರೆ ಇಲ್ಲಿ ಒಂದು ಪ್ರಾಮಾಣಿಕ ಒಂದು 4 ಜನರಿಗೆ ಶಾಲೆ ಹಾಕುವ ಯೋಗ ಕೊಟ್ಟಿದೆ ನನಗೆ. ಅದು ನನಗೆ ತುಂಬಾ. ಅದರಲ್ಲಿ ಸುಬ್ರಹ್ಮಣ್ಯ ಒಳ್ಳರು ಅವರ 42 ವರ್ಷದ ಒಂದು ವಾರ್ಷಿಕೋತ್ಸವ, ವಿವಾಹ ವಾರ್ಷಿಕೋತ್ಸವ ನಿನ್ನೆ. ನನ್ನ ಒಬ್ರು ಲೆಕ್ಚರರ್ ಅಮೆರಿಕಕ್ಕೆ ಹೋದ್ರಂತೆ. ಅಮೆರಿಕಕ್ಕೆ ಹೋದಾಗ ಲೆಕ್ಚರರ್ ಅವರಿಗೆ ಈಗ 80 ವರ್ಷ ಪ್ರಾಯ. ಅವರು ಪಾಪ ಅವರ ಮಗ ಅಲ್ಲಿ ಅಮೆರಿಕದಲ್ಲಿ ಇರುವುದು. ಅಲ್ಲಿ ಹೋದಾಗ ಅವರು ಕೇಳಂದ್ರೆ 80 ವರ್ಷ, ಆರ್ ಯು ಮ್ಯಾರಿಡ್ ಅಂತೇಳಿ ಕೇಳಿದ್ರಂತೆ. ಇವ್ರ 80 ಆಗಿದೆ ಮಾಡ್ರೆ ಅಂತೇಳಿ. ಅಂದ್ರೆ ಅವ್ರಿಗೆ 80-90ರಲ್ಲಿ ಮದುವೆ ಆಗ್ತದೆ. ಹಾಗೆ ಅವರ ಮೆಂಟಾಲಿಟಿ ಹಾಗೆ. ಹೌದಾ, ಎಷ್ಟು ವರ್ಷ ಆಯ್ತು? 50 ವರ್ಷ ಆಯ್ತು ಅಂತ ಹೇಳಿದ್ರಂತೆ. 50 ವರ್ಷ ಸೇಮ್ ವೈಫ್, ಒಂದೇ ಹೆಂಡತಿಯ ಜೊತೆ ಅಂತೇಳಿ. ಅವರಿಗೆ 50 ವರ್ಷ ಒಂದೇ ಹೆಂಡತಿಯ ಜೊತೆಗೆ ಬಾಳುವುದಂತ ಹೇಳಿದ್ರೆ ಅವರಿಗೆ ಆಶ್ಚರ್ಯ, ನಮಗೆ ಅದು ಆಶೀರ್ವಾದ. ಹಾಗೆ 42 ವರ್ಷದ ಒಂದು ಹೊಳ್ಳರಿಗೆ ಒಂದು ನನ್ನ ಕೈಯಲ್ಲಿ ಒಂದು ಶಾಲೆ ಹಾಕುವಂತ ಯೋಗ ಸಿಕ್ಕಿತ್ತು. ನನಗೆ ತುಂಬಾ ಖುಷಿ ಕೊಡೋದು ಏನಂತ ಹೇಳಿದ್ರೆ, ಈ ಒಂದು ದೇವಸ್ಥಾನದ ವಟಾರ ಮತ್ತು ದೇವಸ್ಥಾನ ನಮ್ಮ ಗುಂಡಿಬೈಲ್ ಭಟ್ರು ಹೇಳಿದ್ರು, ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇದೆ ಅಂತೇಳಿ. ನನಗೆ ಖುಷಿ ಕೊಟ್ಟದ್ದು ಯಾಕಂತ ಹೇಳಿದ್ರೆ, ನಾನು ಇಡೀ ದೇವಸ್ಥಾನ ಸುತ್ತು ಬಂದೆ ನೋಡಿ, ಎಷ್ಟೊಂದು ಸಾನ್ನಿಧ್ಯ. ಬಹುತೇಕ ಈ ಇಂಥ ಪರಿಸರ, ಇಂಥ ವಾತಾವರಣ ನಮಗೆ ದೊಡ್ಡ ದೊಡ್ಡ ಸಿಟಿಯ ದೇವಸ್ಥಾನಗಳಲ್ಲಿ ನಮಗೆ ಸಿಕ್ಕುದಿಲ್ಲ. ಇದು ಇಂತಹ ಸಾನ್ನಿಧ್ಯ, ಪವಿತ್ರತೆ ಇರುವುದು ಹಳ್ಳಿಯ ದೇವಸ್ಥಾನಗಳಲ್ಲಿ. ಈ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ನಾನು ಹೋಗ್ತೇನೆ. ಅಲ್ಲಿ ಹೋಗುವಾಗ ಅವರದ್ದು ರೇಟ್ ಲಿಸ್ಟ್ ನೋಡಿ ತಲೆ ತಿರುಗ್ತದೆ. ಸಾಮಾನ್ಯರಿಗೆ ಒಂದು ಕ್ಯೂ, ಒಂದು 100 ರೂಪಾಯಿ ಕೊಟ್ಟು ನೋಡಿ ಅಂತೆ ಸ್ವಲ್ಪ ಫಾಸ್ಟ್ ಹೋಗ್ತದೆ. ಒಂದು 500 ಕೊಟ್ಟು ಇನ್ನೂ ಫಾಸ್ಟ್ ಹೋಗ್ತದೆ. ಒಂದು 1,000 ಕೊಟ್ಟರೆ ನೇರ ಬಾಗಿಲಿಗೆ ಹೋಗ್ತದೆ. ಒಂದು 10,000 ಕೊಟ್ಟರೆ ನೇರ ತೀರ್ಥ ಮಂಟಪಕ್ಕೆ ಹೋಗ್ತದೆ. 1,00,000 ಕೊಟ್ಟರೆ ದೇವಸ್ಥಾನದ ಎದುರುಗಡೆ ನೇರ. ಒಂದು 10 ಲಕ್ಷ ಕೊಟ್ಟರೆ ದೇವಸ್ಥಾನದ ಎದುರುಗಡೆ ಕರ್ಕೊಂಡು ಹೋಗಿ ನಿಮ್ಗೆ ಶಾಲೆ ಹಾಕಿ ಎಲ್ಲ ವ್ಯವಸ್ಥೆ ಇದೆ. 1-2 ಕೋಟಿ 3 ಕೋಟಿ ದೇವರನ್ನು ಕೊಂಡೋಗಿ ನಮ್ಗೆ ಹಣ ಸಾಕು ನಮ್ಗೆ ಅನ್ನುವಂತ ದೇವಸ್ಥಾನವೂ ಇದೆ. ಈಗ ನಾವು ಹಣ ಕೊಟ್ಟು ದೇವರನ್ನು ನೋಡಬಹುದು, ಆದರೆ ದೇವರು ನಮ್ಮನ್ನು ನೋಡ್ತಾರಾ ಅನ್ನುವಂಥದ್ದು ಪ್ರಶ್ನೆ. ನಾವು ದೇವರನ್ನು ನೋಡುವುದು ಮುಖ್ಯವಲ್ಲ, ದೇವರು ನಮ್ಮನ್ನು ನೋಡುವಂತಹ ಸಂಸ್ಕಾರ, ಸಂಸ್ಕೃತಿ, ನಡೆ, ನುಡಿಗಳು ನಮ್ಮಲ್ಲಿ ಇರಬೇಕು. ಅದು ಭಾರಿ ಪ್ರಾಮುಖ್ಯವಾದಂತಹ ವಿಚಾರಗಳು. ಇದು ಈ ಹಳ್ಳಿಯ ದೇವಸ್ಥಾನಗಳಲ್ಲಿ ಮಾಡಬೇಕು. ಇವತ್ತು ಭಟ್ರು ತುಂಬಾ ಒಳ್ಳೆ, ಗುಂಡಿಬೈಲ್ ಭಟ್ರು ತುಂಬಾ ಒಳ್ಳೆ ಹೇಳಿದ್ರು. ಬ್ರಹ್ಮಕಲಶ ನನಗೆ ಬೇಸರ ಆಗುವಂತದ್ದೇನಂತೆ, ನಮ್ಮ ದೇವಸ್ಥಾನಗಳು ಕೇವಲ ಕಾರ್ತಿ ಪೂಜೆ, ರಂಗಪೂಜೆ ಇದರಲ್ಲಿಯೇ ಮುಂದುವರಿಯುತ್ತಾ ಇದೆ. ನಮ್ಮ ಋಷಿಮುನಿಗಳು, ನಮ್ಮ ಸಾಧು ಸಂತರು ಈ ದೇವಸ್ಥಾನವನ್ನು ಮಾಡಿದ್ದು, ಬ್ರಹ್ಮಕಲಶ ಇತ್ಯಾದಿ ಸಂಕಲ್ಪವನ್ನು ಮಾಡಿದ್ದು ಯಾಕಂತ ಹೇಳಿದ್ರೆ ಬ್ರಹ್ಮತ್ವದ ಜಾಗೃತಿಗಾಗಿ. ನಾವು ದೇವಸ್ಥಾನಗಳಲ್ಲಿ ಬ್ರಹ್ಮಜ್ಞಾನವನ್ನು ಕೊಡದಿದ್ರೆ ಆ ದೇವಸ್ಥಾನದ ಏನು ಪ್ರಯೋಜನ ಬರುವುದಿಲ್ಲ. ನಮ್ಮ ದೇವಸ್ಥಾನಗಳಲ್ಲಿ ಬ್ರಹ್ಮಜ್ಞಾನ, ದೈವಿಜ್ಞಾನವನ್ನು ಕೊಡಬೇಕು. ನಮ್ಮ ದೇವಸ್ಥಾನ, ಹಿಂದೂ ಧರ್ಮಕ್ಕೆ ಇವತ್ತು ಅತ್ಯಂತ ತೊಂದರೆ ಆದದ್ದು ಏನಾದ್ರೂ ಇದ್ರೆ ಅದು ಧಾರ್ಮಿಕ ಶಿಕ್ಷಣದ ಕೊರತೆ. ನಮ್ಮ ಎಷ್ಟು ದೇವಸ್ಥಾನಗಳಲ್ಲಿ, ಮಠ ಮಂದಿರಗಳಲ್ಲಿ ಭಗವದ್ಗೀತೆ, ರಾಮಾಯಣ, ಮಹಾಭಾರತಗಳಿದೆ. ನಮ್ಮ ದೇವಸ್ಥಾನಗಳಲ್ಲಿ ಎಷ್ಟು, ನಮ್ಮ ಮನೆಗಳಲ್ಲಿ ಎಷ್ಟು ರಾಮಾಯಣ ಮಹಾಭಾರತಗಳು ಇಲ್ಲ. ನಮ್ಮ ದೇವಸ್ಥಾನದಲ್ಲಿ ಹೋದ್ರೆ ಏನ್ ಮಾಡೋದು, ಮೊನ್ನೆ ಒಂದು ಕಡೆ ಹೇಳಿದೆ ಏನಂತಾರೆ, ಬಸ್ಸಲ್ಲಿ ಹೋದ್ರೆ ಪಿಕ್ ಪಾಕೆಟ್, ಪರ್ಸ್ ಖಾಲಿ. ದೇವಸ್ಥಾನಕ್ಕೆ ಹೋದ್ರೆ ಚಪ್ಪಲಿ ಖಾಲಿ.
ಆಸ್ಪತ್ರೆಗೆ ಹೋದ್ರೆ ಸಂಬಂಧವೇ ಖಾಲಿ ಅನ್ನಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಇವತ್ತು. ಅಂತ ಒಂದು ವ್ಯವಸ್ಥೆಯಲ್ಲಿ ನಾವಿದೆ. ನಾನು ದಯವಿಟ್ಟು ಈ ದೇವಸ್ಥಾನದ ಒಂದು ಅವರಿಗೆ ಹೇಳಿ, ಈಗಷ್ಟೇ ನೀವು ಮುಂದುವರಿಯಿದ್ದೀರಿ, ಇನ್ನು ಸುತ್ತುಬೋಳಿ ಆಗ್ಬೇಕಂತೇಳಿ ಹೇಳಿದ್ದೀರಿ. ಖಂಡಿತ ಭಗವತಿ ಮೂಕಾಂಬಿಗೆ ಇದನ್ನು ಸುತ್ತುಬೋಳಿಯನ್ನು ಆದಷ್ಟು ಬೇಗ ಇಲ್ಲಿ ವೇದಿಕೆಯಲ್ಲಿ ರವೀಣ್ಣ ಯಾರು ಹೇಳಿದ್ರು, ನಾವು ಇನ್ನೊಂದು ಸಾರಿ ಭಟ್ರು ಹೇಳಿದಾಗೆ ನಾವು ಇನ್ನೊಂದು ಸಾರಿ ಆ ಸುತ್ತುಬೋಳಿ ಅತಿ ಶೀಘ್ರವಾಗಿ ಸೇರುವಂತೆ ಆಗ್ಲಿ ಅಂತ ನಾನು ಪ್ರಪ್ರಥಮವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇದಕ್ಕೆಲ್ಲ ದಾನಿಗ ನೀವು ಹಣದ ಬಗ್ಗೆ ಚಿಂತನೆ ಮಾಡಬೇಡಿ. ಹಣ ದೇವರು ಹೇಗೆ ಕೊಡ್ತಾರೆ, ನೀವು ಸತ್ಯ ಮತ್ತು ಧರ್ಮದ ದಾರಿಯಲ್ಲಿ ನೀವು ನಡೆಯಿರಿ, ತಪಸ್ಸಿನ ದಾರಿಯಲ್ಲಿ ನಡೆ, ಆವಾಗ ಹಣ ತನ್ನಷ್ಟೇ ನಾನು ಬರುವಂತ ವ್ಯವಸ್ಥೆ ಆಗ್ತದೆ. ಆದ್ರೆ ನಾನು ಹೇಳುವಂತದ್ದು ನೋಡಿ, ಇಂಥ ದೇವಸ್ಥಾನಗಳಲ್ಲಿ ಕೇವಲ ಇದನ್ನು ಧಾರ್ಮಿಕವಾಗಿ ಮಾತ್ರ ಮೀಸಲಿಡಬೇಡಿ. ಒಂದು ಸ್ವಲ್ಪ ಸತ್ಯಸಂಧತೆ, ಅದರ ಒಂದು ಒಳ್ಳೆಯ ಮಕ್ಕಳಿಗೆ ಪ್ರೇರಣೆ ಆಗುವಂತಹ ಕೆಲಸಕ್ಕೆ ಮಾಡುವ. ಇವತ್ತು ನೋಡಿ, ಸಣ್ಣ ಮಕ್ಕಳು ಸೂಸೈಡ್ ಮಾಡ್ಕೊಳ್ತಾ ಇರ್ತಾರೆ. ಒಂದೆರಡು ಮಾರ್ಕ್ ಇಲ್ಲ, ಒಂದೆರಡು ಮಾರ್ಕಿಗೆ ಎಲ್ಲಿಯಾದ್ರೂ ಕಡಿಮೆ ಬಂದ್ರೆ ಆ ಮಕ್ಕಳು ಸೂಸೈಡ್ ಮಾಡ್ಕೊಳ್ತಾರೆ. ಈ ದೇವಸ್ಥಾನಗಳು, ಮಠ ಮಂದಿರಗಳು ಮಕ್ಕಳಿಗೆ ಆತ್ಮಶಕ್ತಿಯನ್ನು ಜಾಗೃತ ಮಾಡುವಂತಹ ಕೇಂದ್ರಗಳಾಗಬೇಕು. ಆತ್ಮಶಕ್ತಿ ಇಲ್ಲ ಮಕ್ಕಳಲ್ಲಿ. ಮಕ್ಕಳಿಗೆ ನಾವು ನೋಡಿ ಈಗ ಕೊಡುವುದೇನು, ನಾವೆಲ್ಲ ಸಣ್ಣದಿರುವಾಗ ನಮ್ಮ ಮಕ್ಕಳಿಗೆ ಕೂಗಿದ್ರೆ ನಾವು ಅಜ್ಜ ಮತ್ತು ಅಜ್ಜಿ ಇದ್ರು ಸಮಾಧಾನ ಮಾಡ್ತಾ ಇದ್ರು. ಈಗ ಮಕ್ಕಳನ್ನು ಸಮಾಧಾನ ಮಾಡೋದು ಯಾವುದು? ಮೊಬೈಲ್. ಮಗು ಕೂಗಿದ್ರೆ, ಯಾವ ಮಗು ಆದ್ರೆ ಇವತ್ತು ಊಟ ಮಾಡುವಾಗ ಅಥವಾ ಕೂಗುವಾಗ ಮೊಬೈಲ್ ಕೊಡದಂತ ಮನೆ ಯಾವುದಿದೆ? ಮಕ್ಕಳಿಗೆ ಮೊಬೈಲ್ ಕೊಟ್ಟು ಬಿಡುದು, ಮೊಬೈಲ್ ಆನ್, ಮಗು ಆಫ್. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಮಕ್ಕಳಿಗೆ ನೋಡಿ, ಇವತ್ತು ಟೆಕ್ನಾಲಜಿಯಲ್ಲಿ ಮಕ್ಕಳು ಬಾರಿ ಫಾಸ್ಟ್ ಇದ್ದಾರೆ, ತುಂಬಾ ಫಾಸ್ಟ್ ಇದ್ದಾರೆ. ನಮ್ಗೆ ಮೊಬೈಲ್ ಆಪರೇಟ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಆದ್ರೆ ಮಕ್ಕಳು ಮೊಬೈಲ್ ಆಪರೇಟ್ ಮಾಡ್ತಾರೆ. ಮಕ್ಕಳಿಗೆ ಮಾರ್ಕ್ ಜಾಸ್ತಿ ಸಿಗ್ತದೆ. ನಮ್ಗೆ ಮುಂಚೆ ನೋಡಿ 35 ಮಾರ್ಕ್ ಅಂದ್ರೆ ಬಾರಿ ದೊಡ್ಡ ವಿಷಯ. ನಾವು ಊರಿಗೆಲ್ಲ ಲಾಡ್ ಕೊಡ್ತಾ ಇದ್ದೇವೆ. ಈಗ 98 ಮಾರ್ಕ್ ಇದ್ರೆ ಸೀಟ್ ಇಲ್ಲ, ಕೆಲಸ ಇಲ್ಲ. ಒಂದು ಕಾಲ ಇತ್ತು ನೋಡಿ, ಫೇಲ್ ಆದ್ರೂ ಅವನಿಗೆ ಕೆಲಸ ಇತ್ತು. ಇವತ್ತು 98 ಸಿಕ್ಕಿದ್ರೆ ಕೆಲಸ ಇಲ್ಲ. ಎಲ್ಲಿಗೆ ಜಗತ್ತು ಹೋಗ್ತಾ ಇದೆ. ಒಂದು ಕಾಲ ಇತ್ತು, ಶಾಲೆಗೆ ನೋಡಿ, ನಾವು ಶಾಲೆಗೆ ಹೋಗುವಾಗ ಶಾಲೆಗೆ ಹೋಗದಿದ್ರೆ 2-3 ಮಕ್ಕಳನ್ನು ಗಟ್ಟಿ ಯುವಕರನ್ನು ತಕೊಂಡು ಹೋಗಿ ಮಾಸ್ಟ್ರು ಮನೆಯಿಂದ ಹೊತ್ಕೊಂಡು ಬರ್ತಾ ಇದ್ರು, ಶಾಲೆಗೆ ಬಾ ಅಂತೇಳಿ. ಈಗ ನೋಡಿ, ಫೀಸ್ ಕಟ್ಟದಿದ್ರೆ ಶಾಲೆಯಿಂದ ಹೊರಗೆ ಹಾಕ್ತಾ, ನೀನು ಮನೆಗೆ ಹೋಗಂತೆ. ವಿಪರ್ಯಾಸದ ಬದುಕಲ್ಲಿ ಇದ್ದೇವೆ ನಾವು. ಭಾರಿ ಬೇಸರ ಕೊಡುವಂತೆ. ಎಲ್ಲಿ ಪ್ರಪಂಚ ಒಂದು ಕಾಲ ಇತ್ತು ನೋಡಿ, ಎಲ್ಲಿ ಹೋಗ್ತಾ ಇದೆ. ಒಂದು ಕಾಲ ಇತ್ತು, ಯಾವತ್ತೇ ಹೇಳ್ತೇನೆ ನೋಡಿ, ಇಲ್ಲಿ ತುಂಬಾ ಹಿರಿಯರಿದ್ದಾರೆ. ಈ ಡೆಲಿವರಿ ಅನ್ನುವಂತ ನಾರ್ಮಲ್, 95% ಡೆಲಿವರಿ ನಾರ್ಮಲ್, 95. ನಮ್ಮ ಊರಲ್ಲೆಲ್ಲ ಈ ನಮ್ಮ ತುಳುವಲ್ಲಿ ಪದ್ಧತಿ ಅಂತೇಳಿ ಹೇಳ್ತಾ ಇದ್ರು. ನರ್ಸ್ ಅವರಿಗೆ ಡಿಗ್ರಿ ಇಲ್ಲ, ಶಾಲೆಗೆ ಹೋಗುದಿಲ್ಲ ಅವರು, ಪಾಪ ಯಾವುದಿಲ್ಲ. ಆದ್ರೆ ಎಷ್ಟು ಚಂದದ ಹೆರಿಗೆ ಮಾಡ್ತಾ ಇದ್ರು, 1 ರೂಪಾಯಿ ತಕ್ಕೊಳ್ಳದೆ. ಇವತ್ತು ಪ್ಯಾಕೇಜ್ 1 ಲಕ್ಷದ್ದು, 2 ಲಕ್ಷದ್ದು. 95% ಈಗ ಸಿಸರಿಂಗ್. 95% ಸಿಸರಿಂಗ್. ಈಗ ಮೊನ್ನೆ ನಮ್ಮ ಊರಲ್ಲೊಂದಾಯ್ತು ನಾರ್ಮಲ್ ಡೆಲಿವರಿ. ಇವ್ರು ಹೇಳಿದ್ರು ನನಗೆ ನಾರ್ಮಲ್ ಡೆಲಿವರಿ ಅಂತೇಳಿ. ಆವಾಗ ಗಂಡ ಹೇಳಿದ್ದಂತೆ, ಬಹುಶಃ ಡಾಕ್ಟರ್ಗೆ ಅರ್ಜೆಂಟ್ ಇರ್ಲಿಲ್ಲ, ಅದಕ್ಕೆ ನಾರ್ಮಲ್ ಮಾಡಿದ್ರು ಅಂತೇಳಿ. ಹಣದ ಅರ್ಜೆಂಟ್ ಇರ್ಲಿಲ್ಲ ಅಂತ. ಇಂಥ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಮಕ್ಕಳಿಗೊಂದು ಪ್ರೇರಣೆ ಕೊಡುವಂತ ವ್ಯವಸ್ಥೆಯನ್ನು ಮಾಡಿ, ಶಾಲೆಗೆ ಹೋಗದಂತ ಮಕ್ಕಳಿಗೆ ಹಣ ಇಲ್ಲದಿದ್ರೆ, ಮಕ್ಕಳಿಗೆ ಚಡ್ಡಿ ಅಂಗಿ ಇಲ್ಲದಿದ್ರೆ ಅವುಗಳಿಗೆ ಕೊಡುವಂತ ಕೆಲಸ ಮಾಡಿ. ಯಾಕಂದ್ರೆ ನಾವು ಒಂದಷ್ಟು ಬೊಬ್ಬೆ ಹಾಕಿದ ಕೂಡಲೇ, ವಾದ್ಯ ಬ್ಯಾಂಡ್ ಹಾಕಿದ ಕೂಡಲೇ ಸಮಾಜ ಏನು ಒಳ್ಳೇದಾಗುವುದಿಲ್ಲ. ಸಮಾಜ ಒಳ್ಳೇದಾಗಬೇಕಾದ್ರೆ ನಮ್ಮ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ವಿದ್ಯೆ ಸಿಗುವಂತಹ ಕೆಲಸವನ್ನು ಮಾಡಬೇಕು. ವಿದ್ಯೆ ಸಿಗ್ಬೇಕು. ಇಲ್ಲಿ ನಾರಾಯಣ ಗುರು ಇದರದ ಅಧ್ಯಕ್ಷರಿದ್ದಾರೆ, ಮಂಜುನಾಥ್ ಪೂಜಾರಿ ಹೇಳಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳೊಂದು ಮಾತನ್ನ ಹೇಳ್ತಾರೆ, ಮತಭೇದ ಎಲ್ಲ ಮನುಷ್ಯನ್ ನನ್ನ ಎಲ್ಮದಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಮತ ಯಾವುದೇ ಇರಲಿ, ವ್ಯಕ್ತಿ ಒಳ್ಳೆದಾಗಬೇಕನ್ನುವಂತ ಮಾತನ್ನು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳ್ತಾ ಇದ್ದಾರೆ. ಇಂಥ ಒಳ್ಳೆ ಕೆಲಸವನ್ನು ಮಾಡಿ, ಒಂದು ಕಡೆಯಲ್ಲಿ ತಿರುಮಂತ್ರದಲ್ಲಿ ತಿರುಮುಲ್ಲರು ಹೇಳ್ತಾರೆ, ಯಾವರ್ಕುಮ ಇರಮಂಕುರು ಪಚ್ಚೆಲೆ, ಯಾವರ್ಕುಮ ಪಶುಕ್ಕೋರು ವಾಯುರೇ, ಯಾವರ್ಕುಮ ಉನ್ನೊಂಬೋದು ಒಂದು ಕೈಪಿಡಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಏನ್ ಮಾಡ್ಬೇಕಂದ್ರೆ, ನಾವು ದಿನನಿತ್ಯ ದೇವರಿಗೆ ಒಂದು ತುಳಸಿ ಹಾಕ್ಬೇಕಂತೆ. ನಾವು ದಿನನಿತ್ಯ ಊಟ ಮಾಡೋದಕ್ಕಿಂತ ಮೊದಲು ಒಂದು ಪಶುವಿಗೆ ನಾವು ನೀರು ಅಥವಾ ಏನಾದ ಆಹಾರ ಕೊಡಬೇಕಂತೆ. ನಾವು ಊಟ ಮಾಡೋದಕ್ಕಿಂತ ಮುಂಚೆ ಒಂದು ಹಿಡಿ ಅನ್ನವನ್ನು
ಅದು ಬಡವನಿಗೆ ತೆಗೆದಿಡಬೇಕು ಅನ್ನುವಂತಹ ಮಾತನ್ನು ತಿರುಮೂಲರು ಹೇಳ್ತಾರೆ. ಇಂಥ ಒಂದು ಒಳ್ಳೆ ವ್ಯವಸ್ಥೆ ಮಾಡಿ, ಕೇವಲ ದೇವಸ್ಥಾನದಲ್ಲಿ ಮಾತ್ರ ಅಲ್ಲ, ದೇವಸ್ಥಾನದಲ್ಲಿ ಖಂಡಿತ ದೇವರಿದ್ದಾರೆ ಅದನ್ನು ನೋಡಿ, ಆದರೆ ಬಡವನಲ್ಲಿಯೂ ನೊಂದವರಲ್ಲಿಯೂ ದೇವರನ್ನು ನೋಡುವಂತ ಕೆಲಸ ಮಾಡಿ. ನಾನು ಯಾವತ್ತು ಹೇಳ್ತಾ ಇರ್ತೇನೆ, ತಿರುಮೂಲರು ಹೇಳ್ತಾರೆ ಒಂದು ಕಡೆಯಲ್ಲಿ, ನಾವು ದೇವರಿಗೆ ಕೊಟ್ಟಂತ ನೈವೇದ್ಯ ಅದು ದೇವರಿಗೆ ಮುಟ್ಟದೋ ಇಲ್ವಾ ಅಂತ 100ಕ್ಕೆ 100 ಗ್ಯಾರಂಟಿ ಇಲ್ಲ, ಅದು ಶಾಸ್ತ್ರ ಮತ್ತು ನಂಬಿಕೆ. ಆದರೆ ಬಡವನಿಗೆ ಕೊಟ್ಟಂತ ಅನ್ನ ಯಾರ ಕಣ್ಣೀರು ಒರೆಸಿದ್ರೆ ಅದು 100ಕ್ಕೆ 100 ದೇವರಿಗೆ ಮುಟ್ತದೆ ಅನ್ನುವಂತಹ ಮಾತನ್ನು ಹೇಳಿ ಎಲ್ಲರೂ ಖುಷಿಯಿಂದ ಇರಿ. ಎಲ್ಲ ತುಂಬಾ ಜನ ನೀವಿದ್ದೀರಿ, ನಿಮ್ಮ ಎಲ್ಲರ ಹೆಸರು ಹೇಳಲಿಕ್ಕೆ ಹೋದ್ರೆ ಇವತ್ತು ನಾನು ಶಾಲೆಯಲ್ಲಿ ಹಾಜಿರು ಕರೆದಾಗೆ ಆಗ್ತದೆ. ಎಲ್ಲ ಖುಷಿಯಿಂದ ಇರಿ, ನಗ್ನಗ್ತಾ ಇರಿ, ಅದೇ ಆಧ್ಯಾತ್ಮ. ನೀವು ಎಷ್ಟು ನಗ್ತೀರಿ, ಎಷ್ಟು ಖುಷಿಯಿಂದ ಸಂತೋಷದಿಂದ, ಅಷ್ಟು ನೀವು ದೇವರಿಗೆ ಹತ್ತಿರ ಆಗ್ತೀರಿ.